ಆಳಿರುವಂಥ ಒಬ್ಬ ಅರಸನಿದ್ದಾನೆ, ಚಕ್ರವರ್ತಿ. ಯಾರು? ಆತನ ಹೆಸರೇನು? ಅಹಶ್ವೇರೋಷನು. ಮಾದಿಯ ಪಾರಸಿಕ ಸಾಮ್ರಾಜ್ಯವನ್ನು ಆಳಿರುವಂಥ ಅಹಶ್ವೇರೋಷನು ಎಂಬುವಂಥ ಚಕ್ರವರ್ತಿ ಇದ್ದಾನೆ. ಆತನ ಕಾಲದಲ್ಲಿ ಒಬ್ಬ ಪ್ರಧಾನಿ ಮಂತ್ರಿ ಇದ್ದಾನೆ. ಪ್ರಧಾನಿ ಮಂತ್ರಿ ಅಂದರೆ ಈ ಅಹಶ್ವೇರೋಷನು ಎಂಬುವಂಥ ಈತನು ಸುಮಾರು 127 ದೇಶಗಳಿಗೆ ಅರಸನು. ಪ್ರಪಂಚ ದೇಶದಲ್ಲಿರುವಂಥ ಅನೇಕ ದೇಶಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಅನೇಕ ದೇಶಗಳಿಗೆ ಚಕ್ರವರ್ತಿ. ಆ ಚಕ್ರವರ್ತಿಯು ಒಬ್ಬನನ್ನು ಆರಿಸ್ಕೊಳ್ತಾನೆ. ಯಾರನ್ನು ಆರಿಸ್ಕೊಳ್ತಾ ಇದ್ದಾನಂತ ನೋಡುವಾಗ ಹಾಮಾನನು ಎಂಬುವಂಥ ಒಬ್ಬ ವ್ಯಕ್ತಿಯನ್ನು ನೋಡಿ. ಹಾಮಾನನು ಎಂಬುವಂಥ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಂಡಾಗ ಈ ವ್ಯಕ್ತಿಗೆ ಅರಸನು ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿರುವಾಗ ಆ ವ್ಯಕ್ತಿ ಅಮಾಯಕರ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾನೋ, ಯಾವ ರೀತಿ ಹೊಟ್ಟೆ ಕಿಚ್ಚು ಪಟ್ಟಿದ್ದಾನೋ ಎನ್ನುವಂಥ ಸಂಗತಿಯನ್ನು ಎಸ್ತೇರಳ ಗ್ರಂಥ ಎಸ್ತೇರಳ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನ ತನಕ ನೋಡೋಣ. 1ನೇ ವಚನದಿಂದ 6ನೇ ವಚನದವರೆಗೆ. ಇದಾದ ನಂತರ ಅರಸನಾದ ಅಹಶ್ವೇರೋಷನು ಅಗಾಗನ ವಂಶದವನು ಹಮ್ಮೆದಾತನ ಮಗನೂ ಆದ ಹಾಮಾನನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ಒಡ್ಡೋಲಾಗದ ಎಲ್ಲ ಸರದಾರರಲ್ಲಿ ಅವನಿಗೆ ಪ್ರಥಮ ಸ್ಥಾನವನ್ನು ಅನುಗ್ರಹಿಸಿದನು. ಅರಸನು ರಾಜನಿವೇಶನದಲ್ಲಿರುವ ರಾಜಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಅಂದರೆ ಅರಸನು ಚಕ್ರವರ್ತಿ ಬಂದು ಒಂದು ಆಜ್ಞೆ ಮಾಡಿದ್ದಾನೆ. ನಾನು ಹಾಮಾನನನ್ನು ಆರಿಸಿಕೊಂಡಿದ್ದೀನಿ, ಹಾಮಾನನು ಎಲ್ಲರಲ್ಲಿಯೂ ಮುಖ್ಯಸ್ಥನು, ಪ್ರಧಾನನು ಆತನು ಅಂತ ನೇಮಿಸಿದ್ದಾನೆ. ಚಕ್ರವರ್ತಿ ನೇಮಿಸಿದ್ದಾನೆ. ನೇಮಿಸಿದ ನಂತರ ಹಾಮಾನನಿಗೆ ಪ್ರತಿಯೊಬ್ಬರೂ ಅಡ್ಡ ಬೀಳಬೇಕು, ಪ್ರತಿಯೊಬ್ಬರೂ ಹಾಮಾನನಿಗೆ ಗೌರವ ಕೊಡಬೇಕು. ಇದು ನನ್ನ ಆಜ್ಞೆ ಎಂದು ಏನ್ರಿ ಆ ಚಕ್ರವರ್ತಿ ಹೇಳ್ತಾನೆ ಪ್ರಿಯರೇ. ಹೇಳಿದ ನಂತರ ಎಲ್ಲರೂ ಹಾಮಾನನಿಗೆ ಅಡ್ಡ ಬೀಳ್ತಾರೆ, ಆದರೆ ಒಬ್ಬನು ಮಾತ್ರ ಅಡ್ಡ ಬೀಳೋದಿಲ್ಲ. ಯಾರು ಆತನು ಅಂತ ನೋಡುವಾಗ ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಓಕೆ. ಆನಂತರ ರಾಜಗೃಹ ನಿವೇಶನದಲ್ಲಿದ್ದ ರಾಜ ಸೇವಕರು ನೀನು ರಾಜಾಜ್ಞೆಯನ್ನು ಮೀರುವುದೇಕೆ ಎಂದು ಹೇಳಿ ದಿನಂಪ್ರತಿ ಅವನನ್ನು ಎಚ್ಚರಿಸಿದರು. ಅವನು ಮಣಿಯಲಿಲ್ಲ. ಆದದರಿಂದ ಅವರು ತಾನು ಯೆಹೂದ್ಯನೆನ್ನುವ ಮೊರ್ದೆಕೈಯು ಹೆಮ್ಮೆಯು ಹಠವು ಸಾಗುವುದೇನು ನೋಡೋಣ ಎಂದುಕೊಂಡು ಅದನ್ನು ಹಾಮಾನನಿಗೆ ತಿಳಿಸಿದರು. ಅಂದರೆ ಏನು ನಡೀತಾ ಇದೆ ಅಂತ ನೋಡುವಾಗ ಹಾಮಾನನಿದ್ದಾನೆ, ಮೊರ್ದೆಕೈ ಇದ್ದಾನೆ. ಹಾಮಾನನು ಬಂದು ಆ ದೇಶಕ್ಕೆ ಒಬ್ಬ ಪ್ರಧಾನಿಯಾಗಿ ಉನ್ನತ ಅಧಿಕಾರಿಯಾಗಿ ಇದ್ದಾನೆ. ಮೊರ್ದೆಕೈ ಬಂದು ಯೆಹೂದ್ಯನು, ಅಂದರೆ ದೇವರ ಭಕ್ತನು. ದೇವರ ಭಕ್ತನಾಗಿರುವಂಥ ಈತನು ಹಾಮಾನನಿಗೆ ನಮಸ್ಕಾರ ಹೇಳಿಲ್ವಂತೆ. ನಮಸ್ಕಾರ ಅಂದರೆ ಇವಾಗ ಅಧಿಕಾರಿಗಳು ಬಂದಾಗ ನಮಸ್ಕಾರ ಸಾರ್, ಇಲ್ಲ ನಮಸ್ಕಾರ ಸಾರ್ ಅಂತ ಹೇಳ್ಬೇಕಲ್ವ. ನಮಸ್ಕಾರ ಸಾರ್ ಅಂತ ಹೇಳಿದ್ರೆ ಆಗ ಸಮಾಧಾನವಾಗಿ ಹೋಗ್ತಾರೆ. ಒಂದು ವೇಳೆ ನೋಡ್ಕೊಂಡು ಹೀಗೆ ನಿಂತ್ಕೊಂಡ್ರೆ ಯಾವನಪ್ಪ ಇವನು ಹೀಗೆ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತ ಅಧಿಕಾರಿಗಳಲ್ಲಿ ಸ್ವಲ್ಪ ಕೋಪ ಹುಟ್ಟುತ್ತಾರೆ. ಅದೇ ಪ್ರಕಾರ ಹಾಮಾನನು ಮೊರ್ದೆಕೈ ವಿಷಯದಲ್ಲಿ ಕೋಪ ಮಾಡಿಕೊಂಡಿದ್ದಾನೆ. ಎಲ್ಲರೂ ನಮಸ್ಕಾರ ಮಾಡುತ್ತಿರುವಾಗ ಇವನು ನನಗೆ ನಮಸ್ಕಾರ ಮಾಡಲ್ವಾ? ಆದರೆ ಎಷ್ಟು ಕೊಬ್ಬು ಇವನಿಗೆ ನೋಡೋಣ ಅಂತ ಏನು ಮಾಡಿದ್ದಾನೆ? ಹಾಗೆ ಇಟ್ಕೊಂಡಿದ್ದಾನೆ, ದ್ವೇಷ ಇಟ್ಕೊಂಡಿದ್ದಾನೆ, ಹೊಟ್ಟೆ ಕಿಚ್ಚು ಪಟ್ಟಿದ್ದಾನೆ. ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಿದ್ದಾನಂದರೆ ಮೊರ್ದೆಕೈ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಟ್ಟು ಒಟ್ಟಿನಲ್ಲಿ ಈ ಮೊರ್ದೆಕೈ ಆಗಿರ್ಬೋದು, ಮೊರ್ದೆಕೈ ಯಾರ ಕುಲದವನಾಗಿದ್ದನು ಎಲ್ಲ ತಿಳ್ಕೊಂಡು ಒಟ್ಟಿನಲ್ಲಿ ಮೊರ್ದೆಕೈ, ಅವನ ಗೋತ್ರದವರು, ಅವ್ರ ಕುಟುಂಬದವರು, ಅವರ ವಂಶದವರು ಯಾರು ಕೂಡ ಇಲ್ಲದಂತೆ ಮಾಡಬೇಕು ಎನ್ನುವಂಥ ಆಲೋಚನೆ ಮಾಡ್ತಾನೆ ಪ್ರಿಯರೇ. ಯಾರು? ಹಾಮಾನನು. ಹಾಮಾನನು ಏನಂತ ಆಲೋಚನೆ ಮಾಡ್ತಾ ಇದ್ದಂತ ನೋಡೋ ಒಟ್ಟಿನಲ್ಲಿ ಈ ಮೊರ್ದೆಕೈನ ಯಾರು ಎಲ್ಲ ಲೀಸ್ಟ್ ತೆಗೀರಿ.
ಗೊತ್ತಾದ ನಂತರ ಒಟ್ಟಿನಲ್ಲಿ ಈ ಮೊರ್ದೆಕೈ ಆಗಿರ್ಬೋದು, ಮೊರ್ದೆಕೈ ವಂಶದವರಾಗಿರ್ಬೋದು, ಇಲ್ಲಾಂದರೆ ಅವನು ಯಾವ ಕುಲದವನಾಗಿದ್ದಾನೋ ಟೋಟಲ್ ಅವ್ರ ಕುಲದಲ್ಲಿ ಯಾರು ಕೂಡ ಇರಕೂಡದು. ಮೊರ್ದೆಕೈನ ಯಾರು? ಯೆಹೂದ್ಯನು. ಹಾಗಿದ್ರೆ ಯೆಹೂದ್ಯರಲ್ಲಿ ಒಬ್ಬನು ಕೂಡ ಉಳಿಯಬಾರದು ಎಂದು ಆಜ್ಞೆ ಬರುತ್ತೇರಿ. ಒಬ್ಬನು ಕೂಡ ಉಳಿಯಬಾರದು. ಯಾರಲ್ಲಿ? ಯೆಹೂದ್ಯರಲ್ಲಿ. ಏನ್ರಿ, ನೆಬೂಕದ್ನೆಚ್ಚರ್ ಮಹಾರಾಜನು ಸೆರೆ ಹಿಡಿದು ಕರ್ಕೊಂಡು ಹೋಗಿದ್ದಾನೆ ನೋಡಿ ಯೆರೂಸಲೇಮ್ ಪಟ್ಟಣದಲ್ಲಿರುವಂಥ ಯೆಹೂದ್ಯರನ್ನು. ಆ ಯೆಹೂದ್ಯರು ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಬಾನಿಸರಾಗಿದ್ದಾರೆ ಪ್ರಿಯರೇ. ಹಾಮಾನನ ಅಧಿಕಾರ ಬಂದಾಗ ಏನು ಮಾಡ್ತಾನೆ ಗೊತ್ತಾ? ಒಟ್ಟಿನಲ್ಲಿ ಯೆಹೂದ್ಯರಲ್ಲಿ ಒಬ್ಬನು ಉಳಿಬಾರ್ದು. ಯಾಕೆ? ಮೊರ್ದೆಕೈ ನನಗೆ ನಮಸ್ಕಾರ ಮಾಡಿಲ್ಲ ಎಂದು ಹೊಟ್ಟೆ ಕಿಚ್ಚು ಕೊಂದಾಕಬೇಕು ಎನ್ನುವಂಥ ಪ್ಲಾನಲ್ಲಿದ್ದಾನೆ. ಯಾರನ್ನು? ಎಲ್ಲರನ್ನು. ಅದೇನು ಅದು? ಅಧಿಕಾರದಲ್ಲಿ ಇದ್ದೀಯ ಅಂದರೆ ಎಲ್ಲರನ್ನು ಕೊಂದಾಕ್ತೀಯ? ಅಂಥ ಅಧಿಕಾರದಲ್ಲಿ ನೀನಿದ್ದೀಯಾ? ಅಂದರೆ ಅಧಿಕಾರದಲ್ಲಿದ್ದರೆ ಕೋಪ, ಮದ, ಮಸ್ತರ ತುಂಬಿಕೊಂಡಿರುತ್ತಾ? ಇರುತ್ತೆ ರೀ. ಗರ್ವ, ಸೊಕ್ಕು. ಆ ಸೊಕ್ಕಿನಿಂದ ಆಲೋಚನೆ ಬಂದಿರುವಂಥದ್ದೇ ಈ ಒಂದು ಹೊಟ್ಟೆ ಕಿಚ್ಚರಿ, ಅಸೂಯೆ. ಮೊರ್ದೆಕೈ ವಿಷಯದಲ್ಲಿ ಅಸೂಯೆ ಪಟ್ಟು ಎಲ್ಲರನ್ನು ಕೊಂದಾಗಬೇಕು ಅಂತ ಆಲೋಚನೆ ಮಾಡ್ತಾನೆ. ಕೊನೆಯದಾಗಿ ಅವನೇ ಸತ್ತೋಗ್ತಾನೆ ಪ್ರಿಯರೇ. ಯಾರು? ಕೊನೆ ತನಕ ಒಂದು ಚರಿತ್ರೆಯನ್ನು ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಕೊನೆ ತನಕ ನೋಡಿದ್ರೆ ಮೊರ್ದೆಕೈ ಉಳಿತಾನೆ, ಹಾಮಾನನು ಸತ್ತೋಗ್ತಾನೆ, ನಾಶವಾಗ್ತಾನೆ. ಯಾಕೆ ನಾಶವಾಗಿದ್ದಾನಂತ ನೋಡುವಾಗ ಹೊಟ್ಟೆ ಕಿಚ್ಚು. ಹೃದಯದಲ್ಲಿ ಏನು ತುಂಬಿಕೊಂಡಿದೆ? ಹಬೆ ತುಂಬಿಕೊಂಡಿದೆ, ಹೊಟ್ಟೆ ಕಿಚ್ಚು ತುಂಬಿಕೊಂಡಿದೆ, ಮಸ್ತರವು ತುಂಬಿಕೊಂಡಿದೆ. ಯಾರ ಮೇಲೆ ಮಸ್ತರವು? ದೇವರ ಭಕ್ತರ ಮೇಲೆ ಮಸ್ತರವ? ದೇವರ ಭಕ್ತರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀಯಾ? ಆದರೆ ದೇವರು ಮಾತ್ರ ಖಂಡಿತವಾಗಿ ನಿನ್ನನ್ನು ಕೊಂದಾಗ್ತಾನೆ ಎನ್ನುವಂಥದ್ದು ಮಾತ್ರ ಮರಿಬಾರದು. ನಿಜವಾದ ಭಕ್ತರಿಗೆ ಹೇಳ್ತಾ ಇದ್ದೀನಿ ಪ್ರಿಯರಾದ ದೇವ್ರ ಮಕ್ಕಳಿರ, ನಿಜವಾದ ಭಕ್ತಿ ನಮ್ಮಲ್ಲಿ ಇರಬೇಕು, ನಿಜವಾದ ಪ್ರೀತಿ ನಮ್ಮಲ್ಲಿ ಇರಬೇಕು. ಆ ಭಕ್ತಿಯಿಂದ ನಾವು ನಡಿಬೇಕು. ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡೋದು ಬೇಡ ರೀ. ಹೊಟ್ಟೆ ಕಿಚ್ಚು ಪಟ್ಟರೆ, ಮಸ್ತರದಿಂದ ಇದ್ದರೆ, ಏನ್ರಿ, ಗರ್ವದಿಂದ ಸೊಕ್ಕಿನಿಂದ ಇದ್ದರೆ ದೇವರು ನಿನ್ನನ್ನು ತುಳಿತಾನೆ ಎನ್ನುವಂಥದ್ದನ್ನು ಮರಿಬಾರ್ದು. ನೀನಿವತ್ತು ದೇವರು ತುಳಿದಾಕ್ತಾನೆ, ಕೊಂದಾಕ್ತಾನೆ ನಿನ್ನನ್ನು. ಏನಂದ್ಕೊಂಡಿದ್ದೀಯ ನೀನು? ನಿನಗೆ ಕೊಡಲ್ಪಟ್ಟಿರುವಂಥ ಕೆಲಸ ಏನು? ದೇವರು ನಿನಗೆ ಏನು ಕೆಲಸವನ್ನು ಕೊಟ್ಟಿದ್ದಾನೋ ಆ ಕೆಲಸವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ನೀನು ಮಾಡಬೇಕು. ನೀನು ತಗ್ಗಿಸ್ಕೊಂಡು ಮಾಡಬೇಕು. ದೇವರ ಸೇವೆಯನ್ನು ತಗ್ಗಿಸ್ಕೊಂಡು, ಭಕ್ತಿಯಿಂದ, ಯಥಾರ್ಥತದಿಂದ. ಗರ್ವದಿಂದ, ಸೊಕ್ಕಿನಿಂದ, ಹೊಟ್ಟೆ ಕಿಚ್ಚಿನಿಂದ, ಅಹಂಕಾರದಿಂದ ಒಂದು ವೇಳೆ ಅಡ್ಡ ಬಂದರೆ ಖಂಡಿತವಾಗಿ ದೇವರು ನಿನ್ನನ್ನು ಕೊಂದಾಗ್ತಾನೆ ಎನ್ನುವಂಥದ್ದನ್ನು ಮರಿಬಾರ್ದು ಈ ದಿನ ನೀನು. ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಏನ್ರಿ, ಇಂಥ ಗರ್ವಿಷ್ಠರನ್ನು, ಇಂಥ ಸೊಕ್ಕಿನವರನ್ನು, ಇಂಥ ಹೊಟ್ಟೆ ಕಿಚ್ಚು ಪಟ್ಟವರನ್ನು ದೇವರು ಮಾತ್ರ ಬಿಡೋದಿಲ್ಲ ರೀ ಖಂಡಿತವಾಗಿ.